ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಅಲೆಮಾರಿಗಳ ಹೋರಾಟಕ್ಕೆ, ಅಲೆಮಾರಿಗಳ ಹೋರಾಟಕ್ಕೆ, 1% ಮೀಸಲಾತಿ ಹೋರಾಟಕ್ಕೆ, 1% ಮೀಸಲಾತಿ ಹೋರಾಟಕ್ಕೆ, ಅಲೆಮಾರಿಗಳ ಹೋರಾಟಕ್ಕೆ. ಜೈ 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 ಹೋರಾಟ, ರೈತಕ್ಕಾಗಿ ಹೋರಾಟ, ರೈತಕ್ಕಾಗಿ ಹೋರಾಟ, ಅಲೆಮಾರಿಗಳ ಹೋರಾಟಕ್ಕೆ, ಅಲೆಮಾರಿಗಳ ಹೋರಾಟಕ್ಕೆ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಇವತ್ತು ಬುತ್ತಿಕಟ್ಟು ರೈಲು 10 ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾವು ಏನು ದೆಹಲಿ ಚಲೋ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯಂದು ಈ ವಿರೋಧ ಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರಿಗೆ ನಾವು ನಮ್ಮ ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಮನವಿ ಅಷ್ಟೇ ಅಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜಂತರ್ ಮಂತರಲ್ಲಿ ಸರಿಸುಮಾರು ರಾಜ್ಯಾದ್ಯಂತ 2000 ಅಲೆಮಾರಿಗಳು ನಮ್ಮ ಹಕ್ಕುಗಳಿಗೋಸ್ಕರ ಈ ಇವತ್ತು ಏನು ಕರ್ನಾಟಕ ಸರ್ಕಾರ ಮಾಡಿರುವಂಥ ಅನ್ಯಾಯವನ್ನು ನಾವು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ನಮಗೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನು 1% ಕೊಟ್ಟಿತ್ತು ಅಲೆಮಾರಿಗಳಿಗೆ, ಎ ಗುಂಪಲ್ಲಿ ಕೊಟ್ಟಿತ್ತು, ಆ ಗುಂಪು ಮಾಡಬೇಕು ಮತ್ತು 1% ಕೊಡಬೇಕಂತೇಳಿ ಇವತ್ತು ನಾವು ದೆಹಲಿ ಚಲೋ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ ಅಲ್ಲಿ ನ್ಯಾಯ ಸಿಗ್ತದಂತ ನಾವು ಭರವಸೆಯೊಂದಿಗೆ ನಾವು ದೆಹಲಿ ಚಲೋ ಅಂತಿಮ ಒಂದು ಭರವಸೆಯೊಂದಿಗೆ ರಾಹುಲ್ ಗಾಂಧಿ ಅವರಿಗೆ ನಾವು ನಮ್ಮ ಒಂದು ಮನವಿಯನ್ನು ಪ್ರತಿಭಟನೆಯನ್ನು ನಾವು ಜಂತರ್ ಮಂತರಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಅಲ್ಲಿ ಆಶೆ ಇದೆ, ನಮಗೆ ಅಲ್ಲಿ ನ್ಯಾಯ ಸಿಗ್ತದೆ ಅನ್ನೋ ಒಂದು ಆಶಾಭಾವನೆಯಿಂದ ಹೋಗ್ತಾ ಇದ್ದೀವಿ. ಸರ್, ಬರಲಿಲ್ಲ ಅಂದರೆ ನಾವು AICC ಕಚೇರಿಗೆ ಮುತ್ತಿಗೆ ಹಾಕೋದು ಇದು ಸಂಶಯನೇ ಇಲ್ಲ, ಇದು ಖಂಡಿತ. ಯಾಕಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ, ನಮ್ಮ ಜೈಲಿಗೆ ಹಾಕ್ತಾರೆ ಆಗಲಿ, ನಮಗೆ ಅದ್ರೇನು ಸಂತೋಷ. ಹೋರಾಟಗಾರರಿಗೆ ಜೈಲು ಅವು ಇವು ಮತ್ತೊಂದು ಇವೇನು ಕಾಮನ್ ಆಗಿಬಿಟ್ಟಿದೆ, ಇದೆಲ್ಲ ಗೊತ್ತಿದೆ ಎಲ್ಲರಿಗೆ. ಹೋರಾಟಗಾರರಿಗೆ ಇವೆಲ್ಲ ಮಾಮೂಲು, ನಾವೆಲ್ಲದಕ್ಕೂ ತಯಾರಿದ್ದೀವಿ. ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಎಲ್ಲಿಗೂ ಹೋರಾಟ ಮಾಡಲಿಕ್ಕೆ ಶತಸಿದ್ಧರಿದ್ದೀವಿ. ಅದ್ರ ಬಗ್ಗೆ ಮಾತಿಲ್ಲ, ವಾಪಸ್ ಬರಲ್ಲ. ನಾವು ಅದಕ್ಕೋಸ್ಕರ 1% ಕೊಡಬೇಕು, ನಾವು ವಾಪಸ್ ಬರಬೇಕು ಡೆಲ್ಲಿಯಿಂದ. ಇಲ್ಲಾಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಬಿಟ್ಟು ಬರಲ್ಲ. ಈಗಾಗಲೇ ನಾವು ಅಲ್ಲಿ ನಮಗೆ ಪ್ರಗತಿಪರರು ಎಲ್ಲರೂ ಕೂಡ ನಮಗೆ ಈಗಾಗಲೇ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಹೇಳಿದ್ದಾರೆ, ನಿಮಗೆಲ್ಲರೂ ನಾವು ಸಹಕಾರಿಯಾಗಿರ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದರೆ. ಅಲ್ಲಿ ನಮ್ಮ ಅಲೆಮಾರಿಗಳು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ, ನಮಗೆಲ್ಲ ರೀತಿಯ ಸಹಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ನಮ್ಮ ನ್ಯಾಯಯುತವಾದಂಥ ಬೇಡಿಕೆ 1% ಕೊಡಬೇಕು ಅಲೆಮಾರಿಗಳಿಗೆ ಅಂತೇಳಿ ನಾವು ರಾಹುಲ್ ಗಾಂಧಿ ಅವರಿಗೆ ನಾವು ಭೇಟಿ ಮಾಡಿ ಅವ್ರನ್ನ ಅಲ್ಲಿ ಕರೆಸಲಿಕ್ಕೆ ನಾವು ಶತಪ್ರಯತ್ನ ಮಾಡಿ ಬಂದೇ ಬರ್ತಾರಂತ ನಮ್ಮ ಆಶಾಭಾವನೆ ಇದೆ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅಲ್ಲೇ ಘೋಷಣೆ ಮಾಡ್ತಾರೆ, ಅಲೆಮಾರಿಗಳಿಗೆ 1% ಕೊಡ್ರಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಾರಂತೇಳಿ ನಮಗೆ ಆಶಾಭಾವನೆಯಿಂದ ನಾವು ಇವತ್ತು ದೆಹಲಿ ಚಲೋಗೆ ನಾವು ಹೊರಟಿದ್ದೀವಿ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನ ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.